ಹೇಳಿ ಸರ್. ವಾಮನ ಪುಟ ಅಂತ ಕಾಂಗ್ರೆಸ್ ಸರ್ಕಾರ ಬರಬೇಕು, ಬಿಜೆಪಿ ಸರ್ಕಾರ ಬರಲೇ ಬರುತ್ತೆ. ಅವ್ರಿಗೆ ಒಂದು ಈಗ ಹಿಂದೂಸ ಜಾಸ್ತಿ ಅದೇ ಬೇರೆ ಏನು ಆಮೇಲೆ ಇದು ಪೆಟ್ರೋಲ್ ಡೀಸೆಲ್ ರೇಟ್ ಏನು ಗ್ಯಾಸ್ ರೇಟ್ ಅದಕ್ಕೆ ಇದು ಬಿಜೆಪಿ ಸರ್ಕಾರ ಬರಲೇ. ಇವಾಗ ನೀವು ಈಗ ಲೋಕಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ನೀವು ಹೇಳ್ತೀರಾ. ಈಗ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕದಲ್ಲಿ, ಅದು ಹೇಗೆ ಉಪಯೋಗ ಆಗುತ್ತೆ? ಅದು ಸೆಂಟ್ರಲ್ ಕಾಂಗ್ರೆಸ್ ಸರ್ಕಾರ, ಸ್ಟೇಟ್ ಕಾಂಗ್ರೆಸ್ ಸರ್ಕಾರ ಬಂದಾಗ ಉಪಯೋಗನೇ ಒಳ್ಳೇದು. ಇನ್ ಕೇಸ್ ಬಿಜೆಪಿ ಬಂದ್ರೆ ಬಿಜೆಪಿ ಇದು ಏನು ಯೂಸ್ ಇಲ್ಲ. ಅಂದ್ರೆ ಯಾವ ಕಾರಣಕ್ಕೆ ಕಾಂಗ್ರೆಸ್ ಬರ್ಬೇಕು ಅಂತ ಹೇಳಿ? ಕಾಂಗ್ರೆಸ್ ಇದೆ ಇದು ನಾವು ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ಸ್ ನಾವು ಒಂದೇ ಥರ ಇತ್ತು. ಇದು ಹಿಂದೂಸು ಇದು ಅದೇ ಬೇರೆ ಇಲ್ಲ. ಆಮೇಲೆ ರೈತ ಗ್ಯಾಸ್ ರೇಟ್ ಇದು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಇರುವಾಗ ಎಷ್ಟು ಗ್ಯಾಸ್ ರೇಟ್, ಈಗ ಎಷ್ಟು ಪೆಟ್ರೋಲ್ ರೇಟ್, ಡೀಸೆಲ್ ರೇಟ್. ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದ್ರೆ ಏನೇನೆಲ್ಲ ಮಾಡ್ತಾರೆ? ಇದು ಮಾಡದೇನೆ ಈಗ ಕಡಿಮೆ ಮಾಡಕ್ ಹೋಗಲ್ಲ. ಯಾವ್ದು ಸರ್ಕಾರ ಬಂದ್ರೆ ಕಡಿಮೆ ಮಾಡಲ್ಲ. ಸ್ವಲ್ಪ ಕಂಟ್ರೋಲ್ ಮಾಡಿ ರೇಟ್ ಎಲ್ಲ ಹಂಗೆ ಇರುತ್ತೆ. ಹಂಗೆ ಇರುತ್ತೆ. ಅಂದ್ರೆ ಅವ್ರು ಏನು ರೂಲಿಂಗ್ ಮಾಡ್ತಾರೆ ಅದು ಯಾವ ತರ ಇರುತ್ತೆ? ಈಗ ಮೋದಿ ಅವರು ಬಂದ್ರೆ ಬೇರೆ ಇರುತ್ತೆ. ಒಂದು 2-3 ವರ್ಷಕ್ಕೆ ಗ್ಯಾಸ್ ರೇಟು, ಇದು ಪೆಟ್ರೋಲ್ ರೇಟು, ಡೀಸೆಲ್ ರೇಟ್ ಏನು ಜಾಸ್ತಿ ಆಗ್ಬೋದು. ಎಜುಕೇಶನ್ ಸಿಸ್ಟಮ್ ಹೇಗಿರುತ್ತೆ? ಸಿಸ್ಟಮ್ ಯಾವ್ದು ಬಂದ್ರೆ ಏನೇ ಸ್ವಲ್ಪ ಚೆನ್ನಾಗಿರುತ್ತೆ. ಅಂದ್ರೆ ಏನಕ್ಕೆ ರಾಹುಲ್ ಗಾಂಧಿ ಅವ್ರು ಗೊತ್ತು ಅಂತನೋ ಇಲ್ಲೋ ಈಗ ಹೇಗೆ? ಅವರು ಸ್ವಲ್ಪ ಓದವ್ರೆ, ಅವರು ರಾಜಕೀಯ ಎಲ್ಲ ಸ್ವಲ್ಪ ಇದು ಸ್ವಲ್ಪ ತಲೆ ಇದೆ, ಓದವ್ರೆ.